ಸಾಲದ ಸುಳ್ಳಿಗೆ ತೋರಿಸ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಎಲ್ಲಾ ಇಲಾಖೆಗಳನ್ನು ನೋಡ್ತಾ ಇದೀವಿ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಬಂದಂತ ಕೋಟಿ ಕೋಟಿ ಹಣ ಇವತ್ತು ಎಲ್ಲಿ ಹೋಗ್ತಾ ಇದೆ? ಸ್ವಚ್ಛದಾಗ ಒಂದು ಚೂರು ಮಾನ್ಯತೆ ಕೊಟ್ಟಿಲ್ಲ. ನಮ್ಮ ಮಾತಾಡ್ತೀರಿ ನೀವು, ನಮ್ಗೆ ನೇರವಾಗಿ ಬಂದಿರ್ತಕ್ಕಂಥ ಉರ್ದು ಶಾಲೆ. ಈ ಶಾಲೆಗೆ ಒಳ್ಳೆ ಚರಿತ್ರೆ ಇದೆ. ಇಲ್ಲಿ ಅನೇಕರು ಮಹಾನ್ ವ್ಯಕ್ತಿಗಳು ಓದಿ ಒಳ್ಳೆ ಈ ನಗರವನ್ನ ಒಳ್ಳೆ ಹೆಸರು ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥವರೆಲ್ಲರೂ ಕೂಡ ಇದರಲ್ಲೇ ಹೋಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವು ಅವನ್ನೆಲ್ಲ ಸ್ಮರಿಸಬೇಕಾಗ್ತದೆ. ಅಂತ ಒಂದು ಶಾಲೆಯಲ್ಲಿ ಇವತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಶ್ರೀಧರ ಮುನೇಶ್ ಅಣ್ಣವರು, ಅವ್ರು ಬೆಂಗಳೂರವರಲ್ಲ, ಅವರಲ್ಲಿ ಇಲ್ಲೇ ನಮ್ಮ ಸ್ಥಳೀಯರು. ಅವರು ಕೇವಲ ಈ ಒಂದು ಭಾಗದಲ್ಲಿ ಮುಳುಬಾಗಿಲ ತಾಲೂಕಿನಲ್ಲಿ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ ಅನ್ನೋದ್ರಲ್ಲಿ ಎರಡು ಸಂಶಯ ಇಲ್ಲ. ಯಾಕಂತ ಹೇಳಿದ್ರೆ ಕೊರೋನಾ ಕಾಲದಲ್ಲಿ ಇದೇ ಮುಳುಬಾಗಿಲಲ್ಲಿ ಅವ್ರು ಕೊಟ್ಟಂತ ಒಂದು ಸೇವೆ ಏನು ಎಲ್ಲರೂ ಪ್ರಾಣಕ್ಕೆ ಎದುರಿ ಬಚ್ಚಿಟ್ಕೊಂಡಂಥ ಪರಿಸ್ಥಿತಿಗಳು ನೋಡಿದೀವಿ. ಆದರೆ ಕೊರೋನಾ ಕಾಲದಲ್ಲಿ ಎಲ್ರಿಗೂ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಸಿಗಬೇಕು, ನಾಗರಿಕ ಸೌಲಭ್ಯಗಳು, ಅನ್ನ, ಆಹಾರ, ನೀರು. ಇಂಥ ಒಂದು ಕಾಲಘಟ್ಟದಲ್ಲಿ ಇಡೀ ಜಗತ್ತೇ ಬೆದರುವುದಂಥ ಒಂದು ದಿನಗಳು. ಅಂಥ ದಿನಗಳಲ್ಲಿ ಚಾರಿಟಬಲ್ ಟ್ರಸ್ಟ್ ಅವರು ಸೇವೆ ಮಾಡಿ ಅವರೇನಂತ ಈ ತಾಲೂಕು ತೋರಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಟ್ರಸ್ಟ್ ಇವತ್ತು ನಿಮ್ಮ ಶಾಲೆಯಲ್ಲಿ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದೆ. ಬ್ಯಾಂಕುಗಳ ಮುಖಾಂತರ ಇಂಥವೆಲ್ಲ ಕಾರ್ಯಕ್ರಮ ನೋಡಿ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ಕಾರಿ ಆಡಳಿತ ಯಂತ್ರಾಂಗ ಎಷ್ಟೋ ಶಕ್ತಿಯುತವಾಗಿದೆ. ಸಹಸ್ರ ಕೋಟಿಗಳು ಇವತ್ತು ಈ ರಾಜ್ಯದಲ್ಲಿ ಖರ್ಚು ಮಾಡಿ ಸಾಲದ ಸುಳ್ಳಿಗೆ ತೋರಿಸ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀನಿ. ಆದರೆ ಇವತ್ತು NGO ಅಂತ ಏನು ನಮ್ಮ ಮುನೇಶ್ ಅಣ್ಣ ಅಂತ NGO ಸಂಸ್ಥೆಗಳು ಇವತ್ತು ಸಮಾಜಕ್ಕೆ ಇಷ್ಟೆಲ್ಲ ಸಮರ್ಪಣೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಆಡಳಿತ ಎಲ್ಲ ಇಲಾಖೆಗಳನ್ನು ನೋಡ್ತಾ ಇದೀವಿ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಮನೋಭಾವ ಇವತ್ತು ಸರ್ಕಾರದ ನಿಜವಾದ ಆಡಳಿತಾಂಗದಲ್ಲಿಲ್ಲ. ಇಷ್ಟೊಂದು ಸೇವಾ ಚಟುವಟಿಕೆಗಳು, ಸೇವಾ ಮನೋಭಾವ ಇರ್ತಕ್ಕಂಥ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಭ್ರಷ್ಟಾಚಾರ ಎಲ್ಲಿ ಏನಾದ್ರು ಸಿಕ್ಕಿದ್ರೆ ಸರ್ಕಾರದ ಏನಾದ್ರು ಸಿಗ್ತದ, ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ಇಡೀ ರಾಜ್ಯನ್ನೇ ದೋಪಿಡಿ ಮಾಡಿದ್ರು, ದೇಶನ್ನೇ ದೋಸ್ತಾ ಇದ್ದಾರೆ ಅಧಿಕಾರಿಗಳು ಅಂತ. ಇವತ್ತು ನಗರೋತ್ಥಾನದಲ್ಲಿ ಬಂದಂತ ಕೋಟಿ ಕೋಟಿ ಹಣ ಇವತ್ತು ಎಲ್ಲಿ ಹೋಗ್ತಾ ಇದೆ? ಸ್ವಚ್ಛದಾಗ ಒಂದು ಚೂರು ಮಾನ್ಯತೆ ಕೊಟ್ಟಿಲ್ಲ ನಗರಸಭೆ. ಎಷ್ಟು ಶೌಚಾಲಯಗಳಿದ್ದಾವೆ ಈ ನಗರದಲ್ಲಿ? ಇವ್ರು ಯೋಗ್ಯತೆ ಇದ್ರೆ ಯಾಕೆ ಹೀಗೆಲ್ಲ ಇರ್ತಾರೆ? ನಗರಸಭೆ ಪಾರ್ಕ್ಗಳು ಏನಾದ್ರು ಮಾತಾಡಿದ್ರೆ ಏನಪ್ಪ ಮೀಡಿಯಾಗಳಲ್ಲಿ ಮಾತಾಡ್ತೀರಿ ನೀವು, ನಮ್ಗೆ ನೇರವಾಗಿ ಬಂದು ಹೇಳಿಕೊಳ್ಳೋದು ಇದೆ, ಹೇಳ್ಕೊಳ್ಳದೆ ಇರ್ತಕ್ಕಂಥದ್ದು ಇದೆ. ಈ ತಾಲೂಕಿನಲ್ಲಿ ಸಂಪೂರ್ಣ ಯಂತ್ರಾಂಗಗಳು ಹಂಗೆ ಕಿಲ್ಬಿಡ್ದಂಗೆ ನಾವು ಇಂಥವೆಲ್ಲ ಮಕ್ಕಳು ಎಷ್ಟು ಹುಮ್ಮಸ್ಸಾಗಿದ್ದಾರೆ ಮಕ್ಕಳು. ಇವತ್ತು ನಾನು 100 ಜನ ಮಕ್ಕಳು ನೋಡ್ತಾ ಇದ್ದೀನಿ. ಬೇರೆ ಕಡೆ ಶಾಲೆಯಲ್ಲಿ ಮಕ್ಕಳು ನೋಡೋಕೆ ಆಗ್ತಾ ಇಲ್ಲ ನಿಂದ. ಯಾಕಂದ್ರೆ ಶಾಲೆಗಳು ಇವತ್ತಾಗಲೇ 500 ಶಾಲೆಗಳು ಮುಚ್ಚಿದ್ದಾರೆ. ಇಷ್ಟೆಲ್ಲ NGOs ಇಲ್ಲ ಅಂದ್ರೆ ಇದು ಮುದ್ದಿದ್ದೂ ಇಲ್ಲ. ಅಷ್ಟು ಕಾಲಕ್ಕೆ NGOs ಅಲ್ಲಿ ಅತಿ ಶ್ರೇಷ್ಠ ನಿಲ್ಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಮುನೇಶ್ ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆಯನ್ನು ಸ್ಮರಿಸಬೇಕು. ಇವತ್ತು ಈ ಶಾಲೆಗೆ ಮೀಡಿಯಾದವರು ನೀವೆಲ್ಲ ತೋರಿಸ್ತಾ ಇದ್ದೀರಿ. ಎಲ್ಲಿಯೇ ಸಮಸ್ಯೆ ಇದ್ರು ಸೂರ್ಯನ ಕಣ್ಣು ನಿಧಾನ, ಮೀಡಿಯಾ ಕಣ್ಣು ತುಂಬ ಫಾಸ್ಟಾಗಿ ಹೋಗ್ತಾ ಇದೆ. ನಿಮ್ಮೆಲ್ಲರೂ ಕೂಡ ಪರಮಾತ್ಮ ಒಳ್ಳೇದಾಗಲಿ. ಈ ಕ್ಷೇತ್ರಗಳನ್ನ, ಈ ತಾಲೂಕನ್ನು ಅಭಿವೃದ್ಧಿಪಡಿಸುವ ಒಂದು ಶಕ್ತಿ ಏನೋ ಯಾರಾದರೂ ಮಾಡ್ಬೇಕಂತ ಹೇಳಿದ್ರೆ ಮೀಡಿಯಾ ತೋರಿಸಿದ್ರೆ ಮಾತ್ರ. ಇವತ್ತು ಮೀಡಿಯಾ ಇರೋದ್ರಿಂದ ಮಾತ್ರ ಈ ಸಮಸ್ಯೆಗಳ ಬಗ್ಗೆ ಮಾತಾಡೋಕ್ಕಾಗ್ತಾ ಇದೆ. ಇಲ್ಲಾಂದ್ರೆ ಯಾರು ಕೂಡ ಇಷ್ಟು ಗಟ್ಟಿಯಾಗಿ ಮಾತಾಡೋಕ್ಕಾಗಲ್ಲ ಅಂತೇಳಿ ವಿಶೇಷವಾಗಿ 6ನೇ ಸಂದರ್ಭದಲ್ಲಿ ದಯವಿಟ್ಟು ಕ್ಷಮಾಪಣೆ ಇರಲಿ. ನಮ್ಮ ಮಿತ್ರರು ಇವತ್ತು ನಾನು ಮಾತಾಡೋಕ್ಕೆ ಮೊದಲನೇ ಆದ್ಯತೆಯನ್ನು ಕೊಟ್ಟುಬಿಟ್ರು. ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ತೂಗುಡಿಸೋ ಮಟ್ಟದಲ್ಲಿ ಇದ್ದೆ. ಆದರೂ ಕೂಡ ತುಂಬ ಧನ್ಯವಾದ. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಸಾವಿರಾರು ಕಾರ್ಯಕ್ರಮಗಳಾಗಬೇಕು. ಮಕ್ಕಳು ನೀವು IAS, IPS, ಡಾಕ್ಟ್ರು, ಇಂಜಿನಿಯರ್ಗಳು, ನಿಮ್ಮ ಭವಿಷ್ಯತ್ತುಗಳು ಒಳ್ಳೆ ಫಲಪ್ರದಾಯವಾಗಬೇಕು. ನಿಮ್ಮ ಪೋಷಕರು, ನಿಮ್ಮ ಶಿಕ್ಷಕರು ಹೇಳಿದಾಗ ನೀವು ಕೇಳಬೇಕು. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಸಾಗುತ್ತದೆ ನೋಡು ವೀರರ ದಂಡು. ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ಸಾಗುತ್ತದೆ ನೋಡು ಏಡಿಗಳ ದಂಡು. ಆ ರೀತಿ ಆಗಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 4 ಮಾತು ಮುಗಿಸ್ತೀನಿ. ನನ್ನ ಭಾಷಣ ಶಾಲೆ ತುಂಬ ಜಾಸ್ತಿ ಇರೋದು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕ್ಷಮಾಪಣೆ.